ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ವಿಡಿಯೋಲಿ ಹನಿ ನೀರಾವರಿ ಘಟಕಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ದರದಲ್ಲಿ ಹನಿ ನೀರಾವರಿ ಘಟಕಗಳ ಸೌಲಭ್ಯ ಪಡೆಯಬಹುದು. ಕೃಷಿ ಇಲಾಖೆಯಲ್ಲಿ ಕೆಲವೊಂದು ಬೆಳೆಗಳಿಗೆ ಮಾತ್ರ ಹನಿ ನೀರಾವರಿ ಘಟಕಗಳಿಗೆ ಸಬ್ಸಿಡಿ ದೊರೆಯುತ್ತದೆ. ಹನಿ ನೀರಾವರಿ ಘಟಕಗಳಿಂದ ನೀರನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಬಹುದು. ರೈತರು ಮಳೆಗೆ ಅವಲಂಬಿತವಾಗದೆ ಹನಿ ನೀರಾವರಿ ಘಟಕಗಳಿಂದ ಬೆಳೆಗಳಿಗೆ ನೀರನ್ನು ಹಾಯಿಸಬಹುದು ಹಾಗೂ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ಸವಕಳಿ ತಡೆಯಬಹುದು. ಅತಿಯಾದ ನೀರಿನ ಬಳಕೆಯನ್ನು ತಡೆಗಟ್ಟುವಲ್ಲಿ ಹನಿ ನೀರಾವರಿ ಘಟಕಗಳು ಅನುಕೂಲ ಮಾಡುತ್ತವೆ. ತಾಕುಗಳಲ್ಲಿ ಕಳೆಗಳ ನಿರ್ವಹಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗೆ ಹಲವಾರು ಅನುಕೂಲಗಳನ್ನು ಹನಿ ನೀರಾವರಿ ಘಟಕಗಳಿಂದ ಪಡೆಯಬಹುದು. ಅದೇ ರೀತಿ ಹನಿ ನೀರಾವರಿ ಘಟಕವನ್ನು ತಾಕಿನಲ್ಲಿ ಅಳವಡಿಸಿರುವ ರೈತರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ಹಾಗೂ ಈ ವಿಡಿಯೋಲಿ ಯಾವುದೇ ರೀತಿಯ ಹನಿ ನೀರಾವರಿ ಘಟಕಗಳ ಕಂಪನಿಗಳನ್ನು ತಿಳಿಸಿಲ್ಲ, ಕಾರಣ ಬೆಲೆಗಳ ವ್ಯತ್ಯಾಸ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಸಂಪರ್ಕ ಕೇಂದ್ರ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ. ನಮ್ಮ ತಂದೆ ಹೆಸರು ಲೇಟ್ ಚಿಕ್ಕೇಗೌಡ ಅಂತ. ನಮ್ಮದು ಕೇವಸಳ್ಳಿ ಗ್ರಾಮ. ನಾವು ಬಂದು ಕಬ್ಬಿಗೆ ಡ್ರಿಪ್ ಮಾಡಿಸಿದ್ವಿ. ನಮ್ಮದು ಕಡಿಮೆ ನೀರು, 2 ಇಂಚ್ ನೀರು ಬರುತ್ತೆ. ಒಂದು 2 ಎಕರೆ ಕಬ್ಬು ಮೇಂಟೈನ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಮಾಡ್ತೀನಿ, ಹೂವಿನ ಗಿಡ ಮಾಡ್ತೀನಿ. ಈ ಡ್ರಿಪ್ ಮಾಡೋದ್ರಿಂದ ಭಾರಿ ಅನುಕೂಲ ಇದೆ. ಓಪನ್ ಆಗಿ ನೀರು ಹಾಸೋದ್ರಿಂದ ನೀರು ನಮ್ಮದು ಬೇಸಿಗೆಯಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಡ್ರಿಪ್ ಮಾಡಿಸಿದ್ದೀನಿ. ಕೃಷಿ ಇಲಾಖೆ ಕಡೆಯಿಂದ ಡ್ರಿಪ್ ಮಾಡಿಕೊಟ್ಟಿದ್ದಾರೆ. ಒಂದು 7,800 ರೂಪಾಯಿ ಕಟ್ಟಿದ್ದೀನಿ ಒಂದು ಎಕರೆಗೆ. ಅದು 3,500 ಸಬ್ಸಿಡಿ ವಾಪಸ್ ಕೊಡ್ತಾರೆ. ಮತ್ತು ಐಟಮ್ ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ ಹಾಕಿದ್ದಾರೆ. SI ಐಟಮ್ ಹಾಕಿದ್ದಾರೆ. ಚೆನ್ನಾಗಿ ನೀರೆಲ್ಲ ಜಿನಿತಾ ಇದೆ. ಪೈಪೆಲ್ಲ ಚೆನ್ನಾಗಿದೆ. ಕೆಲಸ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿಸ್ಬೋದು. ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಈ ಬೇಸಿಗೆಲೆಲ್ಲ ಎಲ್ಲರದು ನೀರು ಕಡಿಮೆ ಆಗೋದ್ರಿಂದ ಈ ಥರ ಮಾಡಿಸ್ಕೊಂಡ್ರೆ ಬೆಳೆ ಬೆಳೆಯೋಕ್ಕೂ ಚೆಂದ. ಆಮೇಲೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಪ್ರತಿ ದಿವಸ ಬಂದು ಗುದ್ಲಿ ತೊಗೊಂಡು ನೀರು ಹಾಸಂಗಿಲ್ಲ. ಆ ಥರ ಎಲ್ಲ ಕೆಲಸ ಕಡಿಮೆ ಆಗುತ್ತೆ ರೈತರಿಗೂ. ಅವರು ಬೇರೆ ಬೇರೆ ಕೆಲಸ ಮಾಡ್ಕೋಬೋದು. ಕರೆಂಟ್ ಬಂದಾಗ ಅದ್ರ ಪಡಗದು ಹೋಗ್ತಾ ಇರ್ತದೆ. ಆ ಜಾಲರಿ ಒಂದು ಏನಾದ್ರು ಸಿಲ್ಟ್ ಇದ್ದರೆ ಆ ಜಾಲರಿಲಿ ಫಿಲ್ಟ್ರಲ್ಲಿ ಅದನ್ನು ಫಿಲ್ಟ್ರನ್ನ ಚೇಂಜ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಹಾಗಾಗಿ ಅನುಕೂಲ ಇದೆ, ಮಾಡಿಸ್ಕೋಬೋದು. ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ, ಮಾಡಿಸ್ಕೋಬೋದು. ಕೃಷಿ ಮಾಡೋದಕ್ಕೆ ಈ ಥರ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಹೆಲ್ಪ್ ಮಾಡ್ತಾ ಇರೋದಕ್ಕೆ, ಸಹಾಯ ಮಾಡ್ತಾ ಇರೋದಕ್ಕೆ ನಮಗೂ ಒಂಥರ ಅನುಕೂಲ ಆಗಿರೋದ್ರಿಂದ ನಮಗೂ ಇನ್ನೂ ಮಾಡಬೇಕು ಅನ್ಸೋ ಮನಸ್ಸು ಬರುತ್ತೆ. ಹಾಗಾಗಿ ಇನ್ನೂ ಜಾಸ್ತಿ ಬೆಳೆ ಬೆಳಿಬೋದು. ಈ ಥರ ಎಲ್ಲ ಅನುಕೂಲ ಮಾಡಿಕೊಟ್ರೆ ಜಾಸ್ತಿ ಬೆಳೆ ಬೆಳೆಯೋಕ್ಕೆ ನಮಗೂ ಒಂಥರ ಖುಷಿ ಆಗುತ್ತೆ. ಬೆಳಿಬೋದು, ಎಲ್ಲ ಬೆಳೆನೂ ಬೆಳಿಬೋದು. ಈ ಥರ ಕಡಿಮೆ ನೀರಲ್ಲಿ ಜಾಸ್ತಿ ಬೆಳೆ ಬೆಳೆಯೋಕ್ಕೆ ಭಾರಿ ಅನುಕೂಲ ಆಗುತ್ತೆ, ಮಾಡ್ಬೋದು. ಎಲ್ಲ ಮಾಡಿ ರೈತರೆಲ್ಲ ಮೇಡಮ್ ಎಲ್ಲ ಬಂದು ಇಲ್ಲೆಲ್ಲ ಬಂದು ಬೆಳೆ ಎಲ್ಲ ನೋಡಿದ್ದಾರೆ, ಚೆನ್ನಾಗಿದೆ ಅಂದಿದ್ದಾರೆ. ಚೆನ್ನಾಗಿ ಬೆಳಿಬೋದು, ಇನ್ನೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಮಾಡ್ಕೋಬೋದು. ಎಲ್ಲ ರೈತರು ಇದೇ ಥರ ಮಾಡ್ಕೊಂಡು ಸಬ್ಸಿಡಿಲಿ ದುಡ್ಡು ಬರುತ್ತೆ, ಕಡಿಮೆ ದುಡ್ಡಲ್ಲಾಗುತ್ತೆ. ಎಲ್ಲ ಮಾಡ್ಕೊಂಡು ಕಮ್ಮಿ ನೀರಲ್ಲಿ ಜಾಸ್ತಿ ಬೆಳೆ ಬೆಳೆಯೋಂಗೆ ಮಾಡ್ಕೋಬೋದು. ಎಲ್ಲ ರೈತರೆಲ್ಲ ಎಲ್ರಿಗೂ ಅನುಕೂಲ ಆಗುತ್ತೆ, ಮಾಡ್ಕೋಬೋದು ಆರಾಮಾಗಿ. ಎಲ್ಲ ಬೆಳೆನೂ ಬೆಳೀರಿ. 7,800 ರೂಪಾಯಿ ಕಟ್ಟಿದ್ದು ಒಂದು ಎಕರೆಗೆ, ಒಂದು ಎಕರೆ ಒಂದು ಕುಂಟೆ. ಅದರಲ್ಲಿ 3,500 ಸಬ್ಸಿಡಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಬಂದಿಲ್ಲ, ಬಿಲ್ ಆದಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. ಬರುತ್ತೆ. ಮತ್ತು ಒಂದು 40-45 ರೂಪಾಯಿ ಐಟಮ್ ಹಾಕಿದ್ದಾರೆ. ಎಲ್ಲ ಕ್ವಾಲಿಟಿ ಐಟಮ್ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಸರ್ಕಾರನೇ ಭರಿಸುತ್ತೆ. ನಮ್ಮದು ಬರೀ ಎಷ್ಟು 7,800 ರೂಪಾಯಲ್ಲಿ 3,500 ಕಟ್ಟಾಗಿ 3,500 ಮತ್ತೆ ನಮಗೆ ಬಂದರೆ ಇನ್ನು 4 ಚಿಲ್ಲರೇನೋ ಆಗುತ್ತೆ ಅಷ್ಟೇ. ಒಂದು ಎಕರೆ ಒಂದು ಕುಂಟೆ ಕಟ್ಟಿದ್ದೀನಿ ನಾನು. ಒಂದು ಎಕರೆ ಒಂದು ಕುಂಟೆಗೆ 800 ರೂಪಾಯಿ ಕಟ್ಟಿದ್ದೀನಿ. ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೊಂತಾರೆ. ಹೌದು, ಒಂದು ಎಕರೆಗೆ ಇಷ್ಟು ಅಂತ ಡಿಪೆಂಡ್ ಆಗುತ್ತೆ. ಒಂದು 40-45 ರೂಪಾಯಿ ಐಟಮ್ ಹಾಕ್ತಾರೆ. ಕರೆಂಟ್ ಬಂದಾಗ ಆಟೋ ಸ್ಟಾರ್ಟ್ ಆಗಿರುತ್ತೆ, ಅದ್ರ ಪಡಗದ ಹೋಗ್ತಾ ಇರ್ತದೆ. ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಮುಂಚೆ ಎಲ್ಲ ಕರೆಂಟ್ನೇ ಕಾಯ್ಬೇಕಾಯ್ತು. ಕರೆಂಟ್ ಬಂದ ತಕ್ಷಣ ಹೊಡಬರ್ಬೇಕಾಯ್ತು ಜಮೀನ್ ಹತ್ರಕ್ಕೆ. ಈಗ ಆ ಥರ ಏನೂ ಇಲ್ಲ. ಈಗ ಮಾಮೂಲಿ ಕರೆಂಟ್ ಬಂದ ತಕ್ಷಣ ಆಟೋ ಸ್ಟಾರ್ಟ್ ಎತ್ಕೊಂತದೆ, ನೀರು ಅದ್ರ ಪಡೆ ನೀರು ಹೋಯ್ತಾ ಇರ್ತದೆ. ರೈತರು ಬೇರೆ ಕೆಲಸಕ್ಕೆಲ್ಲ ಅನುಕೂಲ ಆಗುತ್ತೆ. ಈ ಒಂದು ಘಟಕಗಳನ್ನು ಪಡೆಯಲು ಹೆಚ್ಚಿನ ದಾಖಲಾತಿಗಳ ಅವಶ್ಯಕತೆ ಇರುವುದಿಲ್ಲ. ದಾಖಲಾತಿಗಳ ವಿವರಕ್ಕಾಗಿ ರೈತ ಸಂಪರ್ಕ ಕೇಂದ್ರ ಹಾಗೂ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ರೈತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಹೆಸರು ವಿಜಯ ಯೋಗಣ್ಣ. ನಾವು ಕೃಷಿ ಇಲಾಖೆಯಲ್ಲಿ ಹನಿ ನೀರಾವರಿಗೆ ಕಬ್ಬಿಗೆ 90% ಸಬ್ಸಿಡಿಲಿ ಹನಿ ನೀರಾವರಿ ಅಳವಡಿಸ್ಕೊಂಡಿದ್ದೀವಿ. ನಾವು ಅಮೌಂಟ್ ಕಟ್ಟಿದ್ದೀವಿ. 90% ಸರ್ಕಾರದಿಂದ ಸಬ್ಸಿಡಿ ಕೊಡ್ತಿದ್ದಾರೆ. 11,000 ಚಿಲ್ಲರೆ ಕಟ್ಟಿದ್ದೀನಿ.